ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಕುಂಭ ರಾಶಿ 2026 ಮೇ 18ನೇ ತಾರೀಕಿನ ಈ ನಂತರದಲ್ಲಿ ಒಂದು ಕುಂಭ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ರಾಹು ಗ್ರಹ ಬಂದು ಆಂಗ್ಸೈಟಿ ಇಶ್ಯೂಸ್, ಆತಂಕ, ಕೋಪ, ವಿಚಿತ್ರವಾಗಿರುವಂತಹ ಕನಸುಗಳು, ಕೆಟ್ಟ ಕನಸುಗಳು, ಟೆನ್ಷನ್ಗಳು, ಭಯ ಪಡುವಂತಹ ವಿಚಾರಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಬರಬಹುದು. ಕಾಯಿಲೆಗಳ ಬಗ್ಗೆ ಭಯ, ಆಂಗ್ಸೈಟಿ ಇಶ್ಯೂಸ್ಗಳೆಲ್ಲ ಹೆಚ್ಚಾಗ್ಬೋದು. ಯೂಶುವಲ್ ನಿಮ್ಗೊಂದು ಆಂಗ್ಸೈಟಿ ಪ್ರಾಬ್ಲಮ್ ಇದೆ ಅನ್ಕೊಳ್ಳೋಣ, ಈಗ ಇನ್ನ ಅತಿ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸಪ್ತಮದಲ್ಲಿರುವಂತಹ ಕೇತು ಕುಟುಂಬದಲ್ಲಿ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಖಂಡಿತವಾಗಿ ಕೊಡ್ತಾನೆ. 7th ಹೌಸ್ ಲಾರ್ಡ್ ಇನ್ ದ 4th ಹೌಸ್, ತುಂಬಾ ಒಂದು ನೆಗೆಟಿವ್ ಕಾಂಬಿನೇಷನ್. ವೈವಾಹಿಕ ಜೀವನದಲ್ಲಿ ಬರುವಂತಹ ಕಿರಿಕಿರಿಗಳನ್ನ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ಕೊಳ್ಳಿ. ಪಂಚಮದಲ್ಲಿ ಗುರು ಶುಕ್ರಗಳಿರೋದ್ರಿಂದ ಪ್ರೇಮ ವಿವಾಹಕ್ಕೆ ಸಾಧ್ಯತೆ, ವಿವಾಹದ ಸಾಧ್ಯತೆ. ಅಗೇನ್ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗುವಂಥದ್ದು, ಒಳ್ಳೆಯ ಸ್ಕೋರ್ ಬರುವಂಥದ್ದು, ಸಂತಾನ ಪ್ರಾಪ್ತಿ ಆಗುವಂಥದ್ದು. ಎಷ್ಟೋ ದಿನದ ಮಕ್ಕಳಿಗೆ ಪ್ರಯತ್ನ ಮಾಡ್ತೀವಿ ಸರ್ ಆಗಿಲ್ಲ ಅಂತಾರೆ, ಅವ್ರಿಗೆ ಸಂತಾನ ಪ್ರಾಪ್ತಿ. ಅದರ ನಂತರದಲ್ಲಿ ಚತುರ್ಥ ಭಾವದಲ್ಲಿರುವಂತಹ ಸೂರ್ಯ ಮತ್ತು ಬುಧ ಗ್ರಹಗಳಿಂದ ಪ್ರಾಪರ್ಟಿ ಖರೀದಿ, ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು ಮಾಡೋರಂತೆ ಅನುಕೂಲ ಆಗುವಂಥದ್ದು, ಆಮೇಲೆ ಒಳ್ಳೆ ಸ್ಥಳದ ಪ್ರಾಪರ್ಟಿ ಕಟ್ಟುವಂಥದ್ದು, ಮನೆಗಳನ್ನ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಆಮೇಲೆ ಇದ್ರ ಜೊತೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆಗಳಿದೆ. ಹೃದಯ ಸಂಬಂಧಿ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಿ. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ಬೋದು, ನರ್ವಸ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ಬೋದು. ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಕುಟುಂಬದಲ್ಲಿ ಒಡಕು ಮೂಡುತ್ತೆ. ಚತುರ್ಥ ಭಾವದಲ್ಲಿ ಸೂರ್ಯ ಇರೋದ್ರಿಂದ ನಿಮ್ಮ ತಂದೆ ತಾಯಿಗಳ ಮಧ್ಯೆ ಒಂದು ಇಶ್ಯೂಸ್ ಬರ್ಬೋದು ಮ್ಯಾರಿಟಲ್ ಲೈಫ್ ಅಲ್ಲಿ. ಯಾರಿಗೆ ಕುಂಭರಾಶಿಯಲ್ಲಿ ಜನಿಸಿದಂತ ತಂದೆ ತಾಯಿಗಳ ಮಧ್ಯೆ. 3rd ಹೌಸ್ ಅಲ್ಲಿ ಇರುವಂತಹ ಕುಜಗ್ರಹದಿಂದ ತಮ್ಮಂದಿರ ಒಂದು ಏಳಿಗೆ, ನಿಮಗೆ ಯಂಗರ್ ಸಿಬ್ಲಿಂಗ್ಸ್ ಇದ್ರೆ, ಎಸ್ಪೆಷಲಿ ಬ್ರದರ್ಸ್, ಅವರಿಗೆ ಯಂಗರ್ ಬ್ರದರ್ಸ್ಗೆ ಅಭಿವೃದ್ಧಿ ಆಗುತ್ತೆ. ಜಾಬ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ. 2ನೇ ಮನೆ ಇರೋದು 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಕೇರ್ಫುಲ್ ಆಗಿರಿ. ಫೈನಾನ್ಷಿಯಲ್ ಲಾಸ್ ಆಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಇದ್ರ ಬಗ್ಗೆ ನೀವು ಬಹಳ ಕೇರ್ಫುಲ್ ಆಗಿರ್ಬೇಕು. ಇನ್ವೆಸ್ಟ್ಮೆಂಟ್ಗಳನ್ನ ಮಾಡುವಾಗ ಯಾರೋ ಒಂದು ಸ್ಕೀಮ್ ಹೇಳಿದ್ರು ಸರ್, ಯಾರು ಶೇರ್ಸ್ ಹಾಕಿ ಅಂತ ಹೇಳಿದ್ರು ಅಂತಾರೆ. ಶೇರ್ಸ್ ಬಗ್ಗೆ ಬೇಸಿಕ್ ಟ್ರೈನಿಂಗು ಏನು ಇರಲ್ಲ, ಎಕ್ಸ್ಪೀರಿಯನ್ಸ್ ಇರಲ್ಲ. ಅವ್ರು ಹೇಳಿದ್ರು ಅಂತ ಇವ್ರು ಹಾಕಿ ಹಣ ಕಳ್ಕೊಂತಾರೆ. ಗೊತ್ತಿಲ್ದಿರುವಂತ ನೀರಲ್ಲಿ ಈಜಾಡ್ಬಾರ್ದು. ನೀವು ಆತರ ಯಾವ ಕಾರಣಕ್ಕೂ ಗೊತ್ತಿಲ್ಲದಿರುವಂತಹ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಪಿತ್ರಾರ್ಜಿತವಾಗಿ ಸ್ವತ್ತು ನಿಮಗೆ ಸಿಗತ್ತೆ. ಆಮೇಲೆ 2ನೇ ಮನೆಯಲ್ಲಿರುವಂತಹ ಶನಿ ಗ್ರಹ ಬಂದು ನಿಮಗೆ ಒಂದು ಲಾಸ್ ಮಾಡೋದ್ರ ಜೊತೆಯಲ್ಲಿ ವಿದೇಶಕ್ಕೆ ರಿಲೇಟೆಡ್ ಆಗಿರುವಂತಹ ಯಾವ್ದಾದ್ರು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್, ಬೇರೆ ರಾಜ್ಯಗಳು, ಹೊರ ಜಿಲ್ಲೆಗಳಿಗೆ ನಿಮ್ಮ ಸಕ್ಸಸ್ ಸಿಗತ್ತೆ. ನಿಮಗೆ 2ನೇ ಮನೆ ಇರುವಂತಹ ಶನಿ ಬಂದು ಒಂದ್ ರೀತಿ ಹಳೆ ವಸ್ತುಗಳಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಗಳನ್ನ ಮಾಡ್ತಿರ್ತಾರೆ. ಕೆಲವರು ರಿಪೇರಿ ಮಾಡುವಂತ ಬಿಸ್ನೆಸ್ಗಳು, ಇನ್ನೊಂದು ಕಂಪ್ಯೂಟರ್ಸ್ ನ ರಿಪೇರಿ ಮಾಡೋದು, ಟಿವಿಗಳನ್ನ ರಿಪೇರಿ ಮಾಡುವಂತದ್ದು, ಇದನ್ನೆಲ್ಲ ಅಭಿವೃದ್ಧಿ ಆಗುತ್ತೆ. ಹಳೆ ವಸ್ತುಗಳು ಕನೆಕ್ಟೆಡ್ ಆಗಿ ನೀವು ಮಾಡುವಂಥದ್ದು. ಆಮೇಲೆ ಕೃಷಿಕರಿಗೆ ಒಳ್ಳೇದಾಗುತ್ತೆ. ಆಮೇಲೆ ವ್ಯಾಪಾರಿಗಳಿಗೆ, ಸಣ್ಣ ಬಿಸ್ನೆಸ್ಗಳು ಮಾಡೋರಿಗೆ, ಬಟ್ಟೆ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ, ಇದೆಲ್ಲ ಮಾಡೋರಿಗೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ವಿವಾಹ ವಿಳಂಬ ಆಗುತ್ತೆ. ಒಳ್ಳೆಯ ಸಂಬಂಧಗಳು ಬರೋ ಸಾಧ್ಯತೆ ಕಡಿಮೆ. ವಿವಾಹದ ಅವಕಾಶ ಕಮ್ಮಿ. ಹಂಗಂತೇಳಿ ಪ್ರಯತ್ನ ಬೇಡಬೇಡಿ, ಪ್ರಯತ್ನ ಮಾಡಿ.
ಸ್ವಯಂವರ ಪಾರ್ವತಿ ಯಂತ್ರವನ್ನ ನಾನು ಕಳಿಸ್ತೀವಿ ಭೈರವಿ ಆಸ್ಟ್ರೋದಿಂದ. ಅದನ್ನ ಪೂಜೆನ ಮಾಡಿ ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಇದು ಬಂದು ಬಹಳ ಸಿಂಪಲ್ ರೆಮಿಡಿ. ಅದ್ಬಿಟ್ಟು ಅರ್ಕ ವಿವಾಹ, ಕುಂಭ ವಿವಾಹ ಅಂತ ನಾನಾ ತರದ್ ಹೇಳ್ತಾರೆ, ಅದನ್ನೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಪಟ್ಟಿದ್ದು.